ಕುಟುಂಬ ಇದೇ ಪೆಟ್ಟಿಗೆಯಿಂದ ಹೋಗಿತ್ತು ಮಳೆಗಾಲದಲ್ಲಿ. ಕಣಜದ ಹುಳುವಿನ ಉಪದ್ರ ಆಗ್ತಿತ್ತು. ಕಣಜದ ಹುಳುವಿನ ಉಪದ್ರದಿಂದ ಓಡಿ ಹೋಗಿತ್ತು. ಅದೀಗ ನನ್ನ ಪೆಟ್ಟಿಗೆಗೆ ತಿರುಗಿ ಅದೇ ಸ್ಥಳಕ್ಕೆ ಬಂದಿದ್ದಾವೆ ನೋಡಿ. ನೋಡಿ, ಮಳೆಗಾಲದಲ್ಲಿ ಓಡಿ ಹೋದ ಜೇನು ಕುಟುಂಬ ಈಗ ಮತ್ತೆ ನನ್ನ ಪೆಟ್ಟಿಗೆಗೆ ಬಂದು ಸೇರ್ತಾ ಇದೆ. ಇದು ಮಳೆಗಾಲಕ್ಕೆ ಓಡಿ ಹೋದಂಥ ಜೇನು ಕುಟುಂಬ ನೋಡಿ, ಈಗ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಹಾರ್ತಾ ಇದೆ, ನಿಮ್ಗೆ ಕಾಣ್ಬೋದು. ಇದೀಗ ಮತ್ತೆ ಬಂದು ಗೂಡಿಗೆ ಸೇರ್ಪಡೆ ಆಗ್ತಾ ಇದೆ ನೋಡಿ. ನಾನು ಬರುವಾಗ ಇಲ್ಲಿ ಜೇನುನೊಣ ಬಂದು ಸೇರ್ತಾ ಇದೆ ನೋಡಿ, ಇಲ್ಲಿ ನೋಡಿ. ಇದು ಇಲ್ಲಿಂದಲೇ ಹೋಗಿರುವಂಥ ಜೇನು ಕುಟುಂಬ ಅದೀಗ ಬಂದು ಸೇರ್ತಾ ಇದೆ. ಖುಷಿಯ ವಿಚಾರ, ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಜೇನು ಕುಟುಂಬ ನಮ್ಮ ಪೆಟ್ಟಿಗೆಗೆ ಬಂದು ಸೇರ್ತಾ ಇರುವಂಥದ್ದು ನಾನು ನಿಮಗೆ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದರದ್ದು ಸೌಂಡ್ ಕೂಡ ನೋಡಿ, ಯಾವ ರೀತಿ ಬಂದು ಸೇರ್ತಾ ಇದ್ದಾವೆ ನೋಡಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನೋಡಿ. ನೋಡಿ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದೆ, ಹತ್ತಿರ ಹೋಗುವಾಗಿಲ್ಲ ಈಗ, ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಬಂದು ಸೇರ್ತಾ ಇದ್ದಾವೆ ಪೆಟ್ಟಿಗೆಗೆ ನೋಡಿ. ಎಲ್ಲ ಹತ್ತಿರ ಬಂದಾಯಿತು. ಇದು ಎಲ್ಲೋ ಇತ್ತು, ಅದೀಗ ಇಲ್ಲಿ ಬಂದು ಸೇರ್ಪಡೆ ಆಗ್ತಾ ಇದೆ. ನಾನು ಕೂಡ ಈಗ ಮನೆಗೆ ಬಂದು ಇಲ್ಲೆಲ್ಲ ದಿನಾಲು ಬಂದು ನೋಡ್ತೇನೆ, ಆವಾಗ ಇಲ್ಲಿ ಕಾಣಿಸ್ತದೆ ನನಗೆ ಎಲ್ಲವೂ ಪೆಟ್ಟಿಗೆಗೆ ಸೇರ್ತಾ ಇದ್ದಾವೆ. ಅದಕ್ಕೆ ಹೇಳೋದು, ಒಂದಷ್ಟು ನೊಣಗಳಲ್ಲಿ ನೀರಿಗೆ ಬೀಳ್ತಾ ಇದ್ದಾವೆ, ಈಗ ಅದನ್ನು ಬಚಾವ್ ಮಾಡಬೇಕು. ಈಗ ನೋಡಿ, ನೀರಿಗೆ ಬಿದ್ದು ಮೇಲೆ ಹೋಗ್ತಾ ಇದ್ದಾವೆ. ಕುಟುಂಬ ಇದೇ ಪೆಟ್ಟಿಗೆಯಿಂದ ಹೋಗಿತ್ತು ಮಳೆಗಾಲದಲ್ಲಿ. ಕಣಜದ ಹುಳುವಿನ ಉಪದ್ರ ಆಗ್ತಿತ್ತು. ಕಣಜದ ಹುಳುವಿನ ಉಪದ್ರದಿಂದ ಓಡಿ ಹೋಗಿತ್ತು. ಅದೀಗ ನನ್ನ ಪೆಟ್ಟಿಗೆಗೆ ತಿರುಗಿ ಅದೇ ಸ್ಥಳಕ್ಕೆ ಬಂದಿದ್ದಾವೆ ನೋಡಿ. ಅದಕ್ಕೆ ಹೇಳೋದು, ಎಲ್ಲಾದರೂ ಒಂದು ನಿಮ್ಮ ಪೆಟ್ಟಿಗೆ ಇದ್ದರೆ ಅದನ್ನು ಇದ್ದ ಜಾಗದಿಂದ ತೆಗಿಬಾರ್ದು. ಓಡಿ ಹೋಯಿತು ಅಂತೇಳಿ, ನೊಣ ಹೋಯಿತು ಅಂತೇಳಿ ತೆಗಿಬಾರ್ದು, ಅದನ್ನು ಅಲ್ಲೇ ಇಡಬೇಕು. ಅದು ಮತ್ತೆ ಬಂದು ಸೇರಿಕೊಳ್ತವೆ ನೋಡಿ. ಇಲ್ಲಿ ಎಲ್ಲ ಒಳಗಡೆ ಸೇರಿ ಆಯಿತು. ಈಗ ಇವತ್ತು ಇದಕ್ಕೆ ಸಕ್ಕರೆ ನೀರು ಸ್ವಲ್ಪ ಕೊಡಬೇಕು. ಇದಕ್ಕೆ ಈಗ ಆಹಾರ ಕೊಡಬೇಕು ಸ್ವಲ್ಪ ನೋಡಿ. ಅಷ್ಟು ನೊಣ ಬಂತು ಅಂತ ಹೇಳಿದ್ರೆ ಸಾಧಾರಣ ಒಂದು 3,000 ರಿಂದ 4,000 5,000 ಇರ್ಬೋದು. ಅಷ್ಟು ನೊಣ ಇಲ್ಲಿ ಬಂದು ಸೇರಿ ಆಯಿತು. ನೋಡಿ, ಇಲ್ಲೆಲ್ಲ ನೀರಿಗೆ ಬಿತ್ತು, ಅದರಲ್ಲಿ ನೀರಿಟ್ಟಿದ್ವಲ್ಲ ಅದಕ್ಕೆಲ್ಲ ನೊಣ ಬಿದ್ದಿದೆ. ಈಗ ನೋಡಿ ಹತ್ತಿರದಿಂದ ವೀಡಿಯೋ ಮಾಡ್ಬೋದು. ಇದರಲ್ಲಿ ರಾಣಿ ಒಳಗೆ ಹೋಗಿ ಆಯ್ತು. ಈಗ ನೋಡಿ ಹೋಗ್ತಾ ಇರುವಂಥ ನೋಡಿ, ರಾಣಿ ಒಳಗಡೆ ಹೋಗಿ ಆಯಿತು, ಸರಿ ಆಯಿತು. ಹಾಗಾಗಿ ಅದು ಬಂದು ಇಲ್ಲಿ ಸೇರ್ಕೊಂಡಿದ್ದವು ನೋಡಿ. ಈಗ ಒಳಗಡೆ ಹೋಗ್ತಾ ಇದ್ದಾವೆ, ಎಲ್ಲ ಒಳಗಡೆ ಹೋಗಿ ಆಯಿತು. ತುಂಬ ಖುಷಿ ಆಗುತ್ತೆ ಈ ಥರ ಜೇನು ಸಾಕಾಣಿಕೆ ಯಾರು ಮಾಡಿದ್ದೀರೋ ಅವ್ರಿಗಂತೂ ತುಂಬ ಖುಷಿಯ ವಿಚಾರ ಇದು. ಯಾಕಂತ ಹೇಳಿದ್ರೆ ಓಡಿ ಹೋದ ಕುಟುಂಬ ಮತ್ತೆ ತಿರುಗಿ ಅದೇ ಪೆಟ್ಟಿಗೆಗೆ ಬಂದು ಸೇರೋದು ಅಂತ ಹೇಳಿದ್ರೆ ತುಂಬ ಖುಷಿಯ ವಿಚಾರ. ಆಹಾ, ಇಷ್ಟು ಅದ್ಭುತ ಇದು, ಪ್ರಕೃತಿಯ ಒಂದು ಅದ್ಭುತ ಅಂತ ಹೇಳಿದರೆ ಇದು ನಿಜವಾಗ್ಲೂ. ನನ್ನ ಟೈಮ್ ಕೂಡ ಕರೆಕ್ಟ್ ಇತ್ತು. ಎಷ್ಟೊಂದು ಅದ್ಭುತ ಕ್ಷಣ ಅಂತ ಹೇಳಿದ್ರೆ ನನಗಂತೂ ಇಲ್ಲಿಂದ ಲೈವ್ ಆಗಿ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಅದು ಬರುವಂಥದ್ದು, ಸೇರುವಂಥದ್ದು. ಇಲ್ಲೊಂದು ಸ್ವಲ್ಪ ನೊಣ ಇದೆ ನೋಡಿ, ಅದೀಗೆಲ್ಲ ಹೋಗ್ತದೆ ಒಳಗಡೆ. ಮೋಸ್ಟ್ಲಿ ರಾಣಿ ಇದ್ರ ಜೊತೆ ಇರ್ಬೋದು, ಇದ್ರೂ ಪರವಾಗಿಲ್ಲ, ಅದು ಒಳಗಡೆ ಸೇರಿಕೊಳ್ಳುತ್ತೆ. ಅದು ಅದರ ಪಾಡಿಗೆ ಅದು ಸೇರಿಕೊಳ್ಳುತ್ತದೆ. ಪೆಟ್ಟಿಗೆ ಅಡಿಗಡೆ ಲೈಟ್ ಹಾಕು. ಜೇನು ಸಾಕ್ತಾ ಇದ್ದರೆ ದಯವಿಟ್ಟು ಮೊದಲು ಅಂದರೆ 1 ವರ್ಷ 2 ವರ್ಷದಿಂದ ಸಾಕ್ತಾ ಇದ್ದರೆ ಅದು ಹೋಗುತ್ತೆ, ಒಂದು ಸಲ ವಲಸೆ ಹೋಗುತ್ತೆ. ಅದು ಮಳೆಗಾಲದಲ್ಲಿ ಹೋಗುತ್ತೆ ಕಣಜದ ಹುಳುವಿನ ಉಪದ್ರವಕ್ಕೆ. ಸೊ ಆ ಪೆಟ್ಟಿಗೆನ ನೀವು ದಯವಿಟ್ಟು ಆ ಸ್ಥಳದಿಂದ ಬೇರ್ಪಡಿಸಬೇಡಿ. ಎಲ್ಲಿತ್ತು ಅಲ್ಲೇ ಇಡಿ, ಅದು ಮತ್ತೆ ತಿರುಗಿ ಬಂದೇ ಬರ್ತದೆ. ಒಂದು ಕುಟುಂಬ ಡಿವೈಡ್ ಆದ್ರೂ, ಪಾಲಾಗಿ ಹೋದ್ರೂ ಮತ್ತೆ ಇಲ್ಲಿಗೆ ಬರ್ತದೆ. ಸೊ ಈಗ ಬಂದಿದೆ ನೋಡಿ. ಕಣಜದ ಹುಳುವಿದ ಉಪದ್ರ ಇದೆ, ಅದಕ್ಕೋಸ್ಕರ ಈ ಥರದ್ದೊಂದು ವ್ಯವಸ್ಥೆ ಮಾಡಿದ್ದೆ ನಾನು, ತೋರಿಸ್ತೇನೆ ಆಮೇಲೆ.